Hello students, welcome to Digital Learning, Department of College Education. I am Mallikarjun, Assistant Professor, Department of Commerce. In today's session, we will see the Redressal Agency District Forum. It's a topic which is covered under the Business Law subject, which is prescribed for BBM third semester. In the last session, we have seen what is unfair trade practice and what is restrictive trade practice. ಈ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು ಮತ್ತು ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆದಾಗ ಇಂತಹ ಒಂದು ಸಮಸ್ಯೆಗಳಾದಾಗ ನಾವು ಪರಿಹಾರ ಹುಡುಕಲಿಕ್ಕೆ ಎಲ್ಲಿಗೆ ಹೋಗ್ತೀವಿ? ನಾವು ರಿಡ್ರೆಸಲ್ ಏಜೆನ್ಸಿ ಹತ್ರ ಹೋಗ್ತೀವಿ. ನಮ್ಮ ಕುಂದುಕೊರತೆಗಳನ್ನು ನಿವಾರಣೆ ಮಾಡುವಂಥ ಏಜೆನ್ಸಿಗಳಿದ್ದಾವೆ, ಅಂತಹ ಏಜೆನ್ಸಿಗಳ ಹತ್ರ ನಾವು ಹೋಗ್ತೀವಿ. ಅವುಗಳಲ್ಲಿ 3 ರೀತಿ ಏಜೆನ್ಸಿಗಳಿದ್ದಾವೆ. ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ವಿ ಹ್ಯಾವ್ ಡಿಸ್ಟ್ರಿಕ್ಟ್ ಫೋರಮ್, ಎಟ್ ಸ್ಟೇಟ್ ಲೆವೆಲ್ ವಿ ಹ್ಯಾವ್ ಸ್ಟೇಟ್ ಕಮಿಷನ್ ಆ್ಯಂಡ್ ಎಟ್ ನ್ಯಾಷನಲ್ ಲೆವೆಲ್ ವಿ ಹ್ಯಾವ್ ನ್ಯಾಷನಲ್ ಕಮಿಷನ್. The Act, Consumer Protection Act, it provides a 3-tier remedial machinery for inexpensive redressal of consumer grievances. ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಕುಂದುಕೊರತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಕಡಿಮೆ ದರದಲ್ಲಿ ಇನ್ಎಕ್ಸ್ಪೆನ್ಸಿವ್, ಸ್ಪೀಡಿ ಆ್ಯಂಡ್ ಸಿಂಪಲ್ ಮೆಥಡಲ್ಲಿ ಇರುವಂತಹ ಗ್ರೀವೆನ್ಸ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದೆ. ಇಟ್ಸ್ ಅ 3-tier, 3 ಹಂತ: ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್. A district forum at a district level, a state commission at state level and a national commission at national level. Let's see about district forum. So this district forum is covered under section 10. Constitution ರಚನೆ, it is set up by the state government. Composition ಯಾರನ್ನು ಒಳಗೊಂಡಿರುತ್ತೆ ಈ district forum? A person who is or has been or is qualified to be a district judge who shall be its president. ಈ ಒಂದು ಡಿಸ್ಟಿಕ್ ಫೋರಮ್ಗೆ ಒಬ್ಬರು ಅಧ್ಯಕ್ಷರಿರ್ತಾರೆ. ಆ ಅಧ್ಯಕ್ಷರು ಡಿಸ್ಟಿಕ್ ಜಡ್ಜ್ ಆಗುವಂತಹ ಅರ್ಹತೆ ಉಳ್ಳವರು ಅಥವಾ ಡಿಸ್ಟಿಕ್ ಜಡ್ಜೇ ಆಗಿರುವಂಥವರು ಈ ಒಂದು ಡಿಸ್ಟಿಕ್ ಫೋರಮ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಜೊತೆಗೆ ದಿಸ್ ಫೋರಮ್ ಹ್ಯಾಸ್ 2 ಮೆಂಬರ್ಸ್. ಇಟ್ ಮೀನ್ಸ್ 1 ಪ್ರೆಸಿಡೆಂಟ್ ಆ್ಯಂಡ್ 2 ಮೆಂಬರ್ಸ್. ಆ ಮೆಂಬರ್ಸ್ಗಳು ಯಾರಿರ್ತಾರೆ, ಅವರ ಕ್ವಾಲಿಫಿಕೇಷನ್ ಏನು? The qualification of members is they must have the ability, integrity and standing and have adequate knowledge or experience in economics, law, commerce, accountancy, industry, public affairs or administration, and one of whom shall be a woman. ಈ ಇಬ್ಬರು ಮೆಂಬರ್ಗಳ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ, ಅವರು ರುಜುತ್ವವನ್ನು ಹೊಂದಿರಬೇಕು, ಜೊತೆಗೆ ಅವರು ಸಾಮರ್ಥ್ಯ ಮತ್ತು ಅನುಭವವನ್ನು ಹೊಂದಿರಬೇಕು. ಯಾವ ವಿಷಯಗಳಲ್ಲಿ? ಅರ್ಥಶಾಸ್ತ್ರ, ಕಾನೂನು, ವಾಣಿಜ್ಯಶಾಸ್ತ್ರ, ಲೆಕ್ಕಶಾಸ್ತ್ರ ಮತ್ತು ಇಂಡಸ್ಟ್ರಿ ಕುರಿತ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅನುಭವ ಮತ್ತು ಜ್ಞಾನಬಂಧ ಹೊಂದಿರುವಂತಹ ಇಬ್ಬರು ಮೆಂಬರ್ಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಈ ಇಬ್ಬರು ಮೆಂಬರ್ಗಳಲ್ಲಿ ಕನಿಷ್ಠ ಒಬ್ಬರು ಮಹಿಳೆಯಾಗಿರಬೇಕು. ಅಪಾಯಿಂಟ್ಮೆಂಟ್, ಈ ಮೆಂಬರ್ಗಳ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ? ಹೌ ದ ಅಪಾಯಿಂಟ್ಮೆಂಟ್ ಈಸ್ ಡನ್? ದ ಅಪಾಯಿಂಟ್ಮೆಂಟ್ ವಿಲ್ ಬಿ ಡನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ಎ ಸೆಲೆಕ್ಷನ್ ಕಮಿಟಿ ಆಫ್ 3 ಪರ್ಸನ್ಸ್. ರಾಜ್ಯ ಸರ್ಕಾರನೇ ಅಪಾಯಿಂಟ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅದನ್ನು ಸೆಲೆಕ್ಷನ್ ಕಮಿಟಿ, 3 ಮ್ಯಾನ್ ಕಮಿಟಿ ಅಂತ ಕರಿತೀವಿ. ಅಲ್ಲಿ 3 ಪರ್ಸನ್ಸ್ ಇರ್ತಾರೆ. ಯಾರ್ಯಾರು ಇರ್ತಾರೆ? ದಿಸ್ ಸೆಲೆಕ್ಷನ್ ಕಮಿಟಿ ಹ್ಯಾಸ್ ಎ ಚೇರ್ಮನ್ ಆ್ಯಂಡ್ 2 ಮೆಂಬರ್ಸ್. ಒಬ್ಬರು ಚೇರ್ಮನ್ ಇರ್ತಾರೆ, ಇಬ್ಬರು ಮೆಂಬರ್ಸ್ ಇರ್ತಾರೆ. ದ ಚೇರ್ಮನ್ ಈಸ್ ದಿ ಪ್ರೆಸಿಡೆಂಟ್ ಆಫ್ ಸ್ಟೇಟ್ ಕಮಿಷನ್. 1 member is the secretary in the law department of the state and another member is the secretary of consumer affairs of the state. ರಾಜ್ಯ ಆಯೋಗ ಇರುತ್ತಲ್ಲ, ಗ್ರಾಹಕರ ಕುಂದುಕೊರತೆ ನಿವಾರಣೆ ರಾಜ್ಯ ಆಯೋಗ, ಅದರ ಚೇರ್ಮನ್ನು, ಅದರ ಪ್ರೆಸಿಡೆಂಟು, ಅದರ ಅಧ್ಯಕ್ಷರು ಈ ಒಂದು ಸಮಿತಿಯ ಚೇರ್ಮನ್ ಆಗಿರ್ತಾರೆ. ಜೊತೆಗೆ ನಮ್ಮ ಕಾನೂನು ಆಯೋಗ, ರಾಜ್ಯ ಕಾನೂನು ಆಯೋಗದ ಸೆಕ್ರೆಟರಿ ಒಬ್ಬರು ಮೆಂಬರ್ ಆಗಿರ್ತಾರೆ. ಕನ್ಸ್ಯೂಮರ್ ಅಫೇರ್ಸ್, ಗ್ರಾಹಕ ವ್ಯವಹಾರಗಳ ಇಲಾಖೆ ಇರುತ್ತಲ್ಲ, ಆ ಇಲಾಖೆಯ ಸೆಕ್ರೆಟರಿ ಇನ್ನೊಬ್ಬ ಮೆಂಬರ್ ಆಗಿರ್ತಾರೆ. ಇಟ್ ಮೀನ್ಸ್ ದ ಸೆಲೆಕ್ಷನ್ ಕಮಿಟಿ ಈಸ್ ಹ್ಯಾವಿಂಗ್ 3 members, 1 chairman and 2 members. This committee will select the members. Okay.
ಪೀರಿಯಡ್ ಆಫ್ ಆಫೀಸ್. ಇಲ್ಲಿ ಅಪಾಯಿಂಟ್ ಆದಂತಹ ಮೆಂಬರ್ಗಳ ಸೇವಾವಧಿ ಎಷ್ಟಿರುತ್ತೆ ಅಂದರೆ, ದ ಪೀರಿಯಡ್ ಆಫ್ ಆಫೀಸ್ ವಿಲ್ ಬಿ ಐದರ್ 5 years ಆರ್ ಅಪ್ ಟು 65 years, ವಿಚ್ ಎವರ್ ಈಸ್ ಎರ್ಲಿಯರ್. 5 ವರ್ಷ ಆದರೂ ಇರಬಹುದು ಅಥವಾ ಅವರಿಗೆ 65 ವರ್ಷ ತಲುಪುವವರೆಗೂ ಇರಬಹುದು. ವಿಚ್ ಎವರ್ ಈಸ್ ಅರ್ಲಿಯರ್. ಅವರ 65 ವರ್ಷನೇ ಮೊದಲಾಯಿತು ಅಂತಂದರೆ 5 ವರ್ಷದವರೆಗೆ ಕಾಯಂಗಿಲ್ಲ. ಅಥವಾ ಅವರು ತುಂಬ ಯಂಗಿದ್ರು, 5 ವರ್ಷ ಕಂಪ್ಲೀಟ್ ಆಯಿತು, ಇನ್ನೂ 65 ವರ್ಷ ಆಗಲಿಲ್ಲ ಅಂತಂದರೆ 5 ವರ್ಷ. ಇಟ್ ಮೀನ್ಸ್ 5 ವರ್ಷ ಮೊದಲಾದರೆ 5 ವರ್ಷಕ್ಕೆ ಅವರಿಗೆ ಅವರ ಅವಧಿ ಮುಗಿಯುತ್ತೆ. 65 ವರ್ಷನೇ ಮೊದಲಾದರೆ 65 ವರ್ಷಕ್ಕೆ ಅವರ ಅವಧಿ ಕಂಪ್ಲೀಟ್ ಆಗುತ್ತೆ. ವಿಚ್ ಎವರ್ ಇಸ್ ಅರ್ಲಿಯರ್. ದೇರ್ ಶಾಲ್ ಬಿ ನೋ ರಿಪಾಯಿಂಟ್ಮೆಂಟ್, ನೋ ರೀಅಪಾಯಿಂಟ್ಮೆಂಟ್. ಮೆಂಬರ್ಸ್ಗಳಿಗೆ ರೀಅಪಾಯಿಂಟ್ಮೆಂಟ್ ಮಾಡೋದಿಲ್ಲ. ಟರ್ಮ್ಸ್ ಆಫ್ ಸರ್ವಿಸ್, ಇವರ ಸ್ಯಾಲರಿ, ಇವರ ಹಾನೋರೋರಿಯಂ, ಈ ಎಲ್ಲ ಒಂದು ಟರ್ಮ್ಸು ಕಂಡೀಷನ್ಸ್ಗಳನ್ನು ಆಯಾ ರಾಜ್ಯ ಸರ್ಕಾರಗಳೇ ಡಿಸೈಡ್ ಮಾಡ್ತವೆ. ಅದಕ್ಕನುಗುಣವಾಗಿ ಅವರಿಗೆ ಸ್ಯಾಲರಿ, ಹಾನೋರೋರಿಯಮ್ಮು, ಬೇರೆ ಬೇರೆ ಸರ್ವಿಸಸ್ಗಳೆಲ್ಲ ಸಿಗ್ತವೆ. ಜುರಿಸ್ಡಿಕ್ಷನ್, ವ್ಯಾಪ್ತಿ. ದ ಡಿಸ್ಟಿಕ್ ಫೋರಂ ಜುರಿಸ್ಡಿಕ್ಷನ್ ಇಸ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಕಂಪೆನ್ಸೇಷನ್. ವಿದ್ಯಾರ್ಥಿಗಳಿಗೆ ಒಂದು ವಿಷಯ ನೆನಪಿರಲಿ, ಡಿಸ್ಟಿಕ್ ಫೋರಂ, ಸ್ಟೇಟ್ ಕಮಿಷನ್ ಮತ್ತು ನ್ಯಾಷನಲ್ ಕಮಿಷನ್ಗಳ ಜುರಿಸ್ಡಿಕ್ಷನ್, ಅದರ ವ್ಯಾಪ್ತಿ ನಿಂತಿರುವುದು ಅಮೌಂಟ್ ಆಫ್ ಕಂಪೆನ್ಸೇಷನ್. ಯಾವ ಒಂದು ಮೊತ್ತದವರೆಗೆ ಕಂಪ್ಲೇನೆಂಟ್ ಆ ಒಂದು ದೂರನ್ನು ಕೊಟ್ಟಿದ್ದಾನೋ ಆ ದೂರಿನ ಮೊತ್ತ ಏನು, ಕಂಪೆನ್ಸೇಷನ್ನ ಮೊತ್ತ ಏನು ಎನ್ನುವ ಆಧಾರದ ಮೇಲೇ ಆ ಜುರಿಸ್ಡಿಕ್ಷನ್ ನಿರ್ಧಾರ ಆಗಿರುತ್ತದೆ. ಫಾರ್ ದ ಡಿಸ್ಟಿಕ್ ಫೋರಮ್ ಇಟ್ ಈಸ್ ಅಪ್ ಟು ₹1 crore. 1 ಕೋಟಿವರೆಗೂ ಮೌಲ್ಯದ ಕಂಪೆನ್ಸೇಷನ್ ಏನಾರ ಕೇಳೋದಿದ್ರೆ ಮೊದಲನೇದಾಗಿ ನಾವು ಎಲ್ಲಿಗೆ ಹೋಗಬೇಕು? ಡಿಸ್ಟಿಕ್ ಫೋರಮ್ಗೆ ಹೋಗಬೇಕು. ಆ್ಯಕ್ಚುಲಿ 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ 5 ಲಕ್ಷ ಮಾತ್ರ ಇತ್ತು. ಆ ವ್ಯಾಪ್ತಿಯನ್ನು 20 ಲಕ್ಷಕ್ಕೆ ತಂದರು. ಇವಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ರೀಸೆಂಟಾಗಿ ಏನು ಅಮೆಂಡ್ಮೆಂಟ್ ಆಗಿದೆಯಲ್ಲ, ಹೊಸದಾಗಿ ಕಾನೂನು ಬಂದಿದೆಯಲ್ಲ, ಅದ್ರ ಪ್ರಕಾರ ಇವಾಗ ಡಿಸ್ಟಿಕ್ ಫೋರಮ್ಗೆ 1 ಕೋಟಿವರೆಗೆ ವ್ಯಾಪ್ತಿ ಇರುವಂತಹ ಎಲ್ಲ ಮೌಲ್ಯದ ಕೇಸುಗಳು ಡಿಸ್ಟಿಕ್ ಫೋರಮ್ ಅಡಿಯಲ್ಲೇ ಬರ್ತವೆ. ಯಾರು ಕೊಡ್ತಾರೆ? ದ ಕಂಪ್ಲೇಂಟ್ ಮಸ್ಟ್ ಬಿ ಗಿವನ್ ಟು ದ ಡಿಸ್ಟಿಕ್ ಫೋರಮ್ ಇನ್ ದ ಡಿಸ್ಟಿಕ್ ಇನ್ ವಿಚ್ ಅಪೋಸಿಟ್ ಪಾರ್ಟಿ ಹ್ಯಾಸ್ ದ ಬಿಸ್ನೆಸ್ ಆರ್ ದ ಬ್ರಾಂಚ್ ಆರ್ ವರ್ಕ್ಸ್ ಫಾರ್ ಗೇನ್. ಯಾವ ಟ್ರೇಡರು, ಯಾವ ಒಂದು ಬಿಸ್ನೆಸ್ ಮ್ಯಾನು ಆ ಒಂದು ಜಿಲ್ಲೆಯಲ್ಲಿ ತನ್ನ ಬ್ರ್ಯಾಂಚನ್ನು ಹೊಂದಿರ್ತಾನೋ ಅದೇ ಜಿಲ್ಲೆಯಲ್ಲಿ ನಾವು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಟ್ರೀಟ್ಮೆಂಟ್ ಆಫ್ ಕಂಪ್ಲೇಂಟ್. ಒಬ್ಬ ಕಂಪ್ಲೇನೆಂಟ್ ಡಿಸ್ಟಿಕ್ ಫೋರಮ್ ಬಂದು ನನಗೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ ಆಗಿದೆ, ಈ ಥರ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಇರ್ಬೋದು, ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಇರ್ಬೋದು, ಅದ್ರ ಮೂಲಕ ನನಗೆ ತೊಂದರೆ ಆಗಿದೆ ಅಂತ. ಆವಾಗ ಡಿಸ್ಟಿಕ್ ಫೋರಮ್ ಏನು ಮಾಡುತ್ತೆ? ವೆನ್ ದ ಫೋರಮ್ ರಿಸೀವ್ಸ್ ಎ ಕಂಪ್ಲೇಂಟ್, ಫಸ್ಟ್ ಇಟ್ ಸೆಂಡ್ಸ್ ಅ ಕಾಪಿ ಆಫ್ ಕಂಪ್ಲೇಂಟ್ ಟು ದ ಅಪೋಸಿಟ್ ಪಾರ್ಟಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಆ ವ್ಯಕ್ತಿಗೆ ಮಾಹಿತಿ ಗೊತ್ತಾಗಬೇಕಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ. ಅವರಿಗೆ ಒಂದು ಕಾಪಿಯನ್ನು ಕಳಿಸುತ್ತೆ. ದ ಅಪೋಸಿಟ್ ಪಾರ್ಟಿ ಮಸ್ಟ್ ರಿಪ್ಲೈ ವಿದಿನ್ 30 days. ಆ ಒಂದು ಕಾಪಿ ರಿಸೀವ್ ಮಾಡಿದ ನಂತರ ಯಾರ ಮೇಲೆ ಕಂಪ್ಲೇಂಟ್ ಆಗಿದೆಯೋ ಆ ಅಪೋಸಿಟ್ ಪಾರ್ಟಿ ವಿದಿನ್ 30 days ಏನೋ ಒಂದು ರಿಪ್ಲೈ ಕೊಡಬೇಕು. ಒಪ್ಕೋಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದೇ ಆದಂಥ ಆರ್ಗ್ಯುಮೆಂಟ್ಸ್ಗಳಿರ್ತವೆ, ಆ ಆರ್ಗ್ಯುಮೆಂಟ್ಸ್ ಆದರೆ ಹೇಳ್ಬೋದು. ಬಟ್ ದೇ ಹ್ಯಾವ್ ಓನ್ಲಿ 30 days ಟೈಮ್. ವಿದಿನ್ 30 days ಟೈಮ್ ದೇ ಹ್ಯಾವ್ ಟು ರಿಪ್ಲೈ. When a complaint is received about a defect which can be decided only in lab, then sample is sent to lab. ಕೆಲವೊಂದು ಕಂಪ್ಲೇಂಟ್ಗಳು ಹೇಗಿರ್ತವೆ, ಆಯೋಗನೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಡಿಸ್ಟಿಕ್ ಫೋರಮ್, ಅದನ್ನು ಏನು ಮಾಡಬೇಕಾಗುತ್ತೆ? ಲ್ಯಾಬ್ಗೆ ಕಳಿಸ್ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟದಲ್ಲಿ ದೋಷ ಇದೆ ಅಂತ, ಈಗ ಮ್ಯಾಗಿ ಅಂತ ಬಂದಿತ್ತು, ಆ ಮ್ಯಾಗಿಯಲ್ಲಿ ದೋಷ ಇದೆ, ಅದರಲ್ಲಿ ಲೆಡ್ ಕಂಟೆಂಟು, ಸೀಸದ ಪ್ರಮಾಣ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಅದು ಆಯೋಗದ ಸದಸ್ಯರು ನೋಡಿದರೆ ಅವರಿಗೆ ವೈಜ್ಞಾನಿಕವಾಗಿ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತಾರೆ? ಅದನ್ನು ದೇ ಸೆಂಡ್ ಇಟ್ ಟು ಲ್ಯಾಬ್. ಲ್ಯಾಬ್ ಏನು ಮಾಡಬೇಕು? ಲ್ಯಾಬ್ ಶುಡ್ ಸಬ್ಮಿಟ್ ಇಟ್ ರಿಪೋರ್ಟ್ ವಿದಿನ್ 45 days. ಟೆಸ್ಟ್ಗಳೆಲ್ಲ ಮಾಡೋದ್ರ ಮೂಲಕ ಯಾವ ಡಿಫೆಕ್ಟ್ ಇದೆ ಅಂತ ಅಲ್ಲಿ ಗುರುತಿಸಲಾಗಿದೆಯೋ, ಆರೋಪ ಮಾಡಲಾಗಿದೆಯೋ ಅದು ಸತ್ಯನೋ ಸುಳ್ಳು ಅಂತ ವಿದಿನ್ 45 days ದ ಲ್ಯಾಬ್ ಹ್ಯಾಸ್ ಟು ಗಿವ್ ದ ರಿಪೋರ್ಟ್ ಟು ದ ಡಿಸ್ಟಿಕ್ ಫೋರಮ್. ಇವೆಲ್ಲವೂ ಆದ ನಂತರ ವಾದ ವಿವಾದಗಳನ್ನು ಆಲಿಸಿದ ನಂತರ ಡಿಸ್ಟಿಕ್ ಫೋರಮ್ ಏನು ಮಾಡುತ್ತೆ? ಇಟ್ ವಿಲ್ ಇಶ್ಯೂ ಆ್ಯನ್ ಆರ್ಡರ್ ಆರ್ ಸಿಂಪ್ಲಿ ಇಶ್ಯೂ ಜಜ್ಮೆಂಟ್. ದ ಡಿಸ್ಟಿಕ್ ಫೋರಮ್ ಶಾಲ್ ಇಶ್ಯೂ ಆ್ಯನ್ ಅಪ್ರಾಪ್ರಿಯೇಟ್ ಆರ್ಡರ್ ಆಫ್ಟರ್ ಗಿವಿಂಗ್ ಎ ರೀಸನೇಬಲ್ ಅಪಾರ್ಚುನಿಟಿ ಆಫ್ ಹಿಯರಿಂಗ್ ಟು ಬೋತ್ ದ ಪಾರ್ಟೀಸ್. ಕಂಪ್ಲೇನೆಂಟ್ ಮತ್ತು ಅಪೋಸಿಟ್ ಪಾರ್ಟಿ ಇಬ್ಬರಿಗೂ ಕೂಡ ಅವಕಾಶ ಕೊಡಬೇಕು.
ಅವರ ಒಂದು ಏನು ಆರ್ಗ್ಯುಮೆಂಟ್ಸ್ಗಳಿದ್ದಾವೆ ಅವುಗಳನ್ನು ನೀಟಾಗಿ ಕೇಳಿಬಿಟ್ಟು ಇಬ್ಬರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಕೊನೆಗೆ ಫೈನಲಿ ಒಂದು ಆರ್ಡರನ್ನು ಡಿಸ್ಟಿಕ್ ಫೋರಮ್ ಪಾಸ್ ಮಾಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಲ್ಯಾಬೊರೇಟರಿ ರಿಪೋರ್ಟ್ಗಳನ್ನು ಡಿಫೆಕ್ಟ್ ಇರೋ ಸಂದರ್ಭದಲ್ಲಿ ಆ ರಿಪೋರ್ಟ್ಗಳನ್ನು ನೋಡಿ ರಿಪೋರ್ಟು ಮತ್ತು ವಾದ ವಿವಾದ ಆ ರಿಪೋರ್ಟ್ಗೆ ಏನಾರು ಆಬ್ಜೆಕ್ಷನ್ಸ್ಗಳಿದ್ದರೆ ಆ ಆಬ್ಜೆಕ್ಷನ್ಸ್ಗಳು ಎಲ್ಲವನ್ನು ಕೇಳಿ ಒಂದು ಆರ್ಡರನ್ನು ಡಿಸ್ಟಿಕ್ ಫೋರಮ್ಮು ಇಶ್ಯೂ ಮಾಡುತ್ತೆ. ಪವರ್ಸ್. ಡಿಸ್ಟಿಕ್ ಫೋರಮ್ಗಳಿಗೆ ಏನೇನು ಪವರ್ ಇದ್ದಾವೆ? ದ ಆರ್ಡರ್ ಗಿವನ್ ಬೈ ದ ಡಿಸ್ಟಿಕ್ ಫೋರಮ್ ಶೆಲ್ ಬಿ ಫೈನಲ್. ದ ಆರ್ಡರ್ ಆಫ್ ಡಿಸ್ಟಿಕ್ ಫೋರಮ್ ಈಸ್ ಫೈನಲ್. ವಾದ ವಿವಾದ ಎಲ್ಲ ಆಲಿಸಿದ ನಂತರ ಏನು ಆದೇಶ ಕೊಡುತ್ತೋ ಅದು ಅಂತಿಮ. ಇಟ್ ಶಾಲ್ ಹ್ಯಾವ್ ದ ಪವರ್ ಆಫ್ ಅ ಸಿವಿಲ್ ಕೋರ್ಟ್ ಅಂಡರ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಆ್ಯಕ್ಟ್ 1908. The proceeding of the district forum is equal to judicial proceeding under section 193 and 228 of Indian Penal Code. ಈ ಡಿಸ್ಟಿಕ್ ಫೋರಮ್ನ ಆರ್ಡರ್ಗಳು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908 ಏನಿದೆಯೋ ಆ ಒಂದು ಪವರ್ಗೆ ಸಮ ಆಗಿರ್ತವೆ. ಏನಂತ ಆರ್ಡರ್ ಕೊಡುತ್ತೆ ಡಿಸ್ಟಿಕ್ ಫೋರಮ್ಮು? ಏನು ಬೇಕಾದರೂ ಕೊಡ್ಬೋದು. ಈ ಕೆಳಗೆ ಕೊಟ್ಟಿರುವಂತಹ ಹಲವಾರು ಆಯ್ಕೆಗಳಲ್ಲಿ ಏನಾರ ಒಂದು ಕೊಡ್ಬೋದು. ಒಂದು, ಟು ರಿಪ್ಲೇಸ್ ದ ಗೂಡ್ಸ್ ವಿತ್ ನ್ಯೂ ಗೂಡ್ಸ್. ಗೂಡ್ಸಲ್ಲಿ ಡಿಫೆಕ್ಟ್ ಇದ್ದರೆ ಗೂಡ್ಸನ್ನು ಚೇಂಜ್ ಮಾಡಿ ಹೊಸದಾಗಿ ಕೊಡಿ ಅಂತ ಹೇಳ್ಬೋದು. ಟು ರಿಮೂವ್ ದ ಡಿಫೆಕ್ಟ್ ಇನ್ ದ ಗೂಡ್ಸ್ ಆ್ಯಸ್ ಪರ್ ಲ್ಯಾಬ್ ರಿಪೋರ್ಟ್. ಈಗ ಮ್ಯಾಗಿ ಎಕ್ಸಾಂಪಲ್ ತೊಗೊಂಡ್ವಲ್ಲ, ಮ್ಯಾಗಿಯಲ್ಲಿ ಸೀಸದ ಪ್ರಮಾಣ ಜಾಸ್ತಿ ಇದೆ, ನಿಮಗೆ ಎಷ್ಟು ಪರ್ಮಿಸಿಬಲ್ ಇದೆಯೋ ಅಷ್ಟು ಮಾತ್ರ ಸೀಸ ಬಳಸಿ. ಆ್ಯಸ್ ಪರ್ ಲ್ಯಾಬ್ ರಿಪೋರ್ಟು ಸೀಸದ ಪ್ರಮಾಣ ಲೆಡ್ ಕಂಟೆಂಟ್ ಕಡಿಮೆ ಮಾಡಿ ಅಂತಲೂ ಕೂಡ ಹೇಳ್ಬೋದು. ಟು ರಿಪೇ ದ ಪ್ರೈಸ್ ಟು ದ ಕಂಪ್ಲೇನೆಂಟ್. ಕೆಲವೊಂದು ಸಲ ಸರ್ವಿಸಸ್ಸಲ್ಲಿ ಏನು ಸರ್ವಿಸ್ ವಾಪಸ್ ಕೊಡೋಕ್ಕಾಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ? ಟು ರೀಪೇ ದ ಪ್ರೈಸ್. ಕಂಪ್ಲೇನೆಂಟ್ ಯಾವ ಪ್ರೈಸ್ ಕೊಟ್ಟಿರ್ತಾನೋ ಆ ಪ್ರೈಸನ್ನು ವಾಪಸ್ ಕೊಡ್ರಿ ಅಂತ ಹೇಳ್ಬೋದು. ಟು ಪೇ ದ ಕಂಪೆನ್ಸೇಷನ್ ಟು ದ ಕನ್ಸ್ಯೂಮರ್. ಕೆಲವೊಂದು ಸಲ ಕನ್ಸ್ಯೂಮರ್ಗಳಿಗೆ ಅದರಿಂದ ನಷ್ಟ ಆಗಿರುತ್ತೆ, ಆರ್ಥಿಕ ನಷ್ಟ, ಮಾನಸಿಕ ನಷ್ಟ ಅಥವಾ ಪ್ರಾಪರ್ಟಿ ನಷ್ಟ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಕಂಪೆನ್ಸೇಷನ್ ಕೊಡ್ರಿ ಅಂತ ಕೂಡ ಕಂಪೆನ್ಸೇಷನ್ ಅವಾರ್ಡ್ ಮಾಡ್ಬೋದು. ಟು ಡಿಸ್ಕಂಟಿನ್ಯೂ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅವರಿಗೆ ಎಚ್ಚರಿಕೆ ಕೊಡ್ಬೋದು, ಈಗ ಮಾಡಿದೀಯಾ, ಇಂಥ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟು ಟು ಡಿಸ್ಕಂಟಿನ್ಯೂ ಅಂತ ಆರ್ಡರ್ ಮಾಡ್ಬೋದು. ಆರ್ ಟು ಸ್ಟಾಪ್ ದ ಸೇಲ್ ಆಫ್ ಹಜಾರ್ಡಸ್ ಗೂಡ್ಸ್. ಇನ್ ಕೇಸ್ ಹಜಾರ್ಡಸ್ ಗೂಡ್ಸ್ ಬಗ್ಗೆ ಕಂಪ್ಲೇಂಟ್ ಇದ್ದರೆ ಅಂಥ ಹಾನಿಕಾರಕ ಗೂಡ್ಸ್ಗಳನ್ನು ಮಾರೋದು ನಿಲ್ಲಿಸ್ರಿ ಅಂತ ಕೂಡ ಆದೇಶ ಕೊಡ್ಬೋದು. ದ ಡಿಸ್ಟಿಕ್ ಫೋರಮ್ ಮೇ ಗಿವ್ ಎನಿ ಒನ್ ಆರ್ ಮೋರ್ ದೆನ್ 1 or 2 ಆರ್ಡರ್ಸ್ ಫ್ರಮ್ ದೀಸ್ ಆರ್ಡರ್ಸ್. ಅಪೀಲ್. ಹಾಗಾದರೆ ಕೆಲವೊಂದು ಸಲ ಏನಾಗುತ್ತೆ, ಕಾನೂನು ಈ ಡಿಸ್ಟಿಕ್ ಫೋರಮ್ ಕೊಟ್ಟಂಥ ಆದೇಶಗಳು ನಮ್ಗೆ ಹಿಡಿಸೋದೇ ಇಲ್ಲ. ನಾವು ಜಾಸ್ತಿ ಕಂಪೆನ್ಸೇಷನ್ ಕೊಡಬೇಕು ಅಂತ ಒಬ್ಬ ಕಂಪ್ಲೇನೆಂಟ್ ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಅದು ಕಡಿಮೆ ಕೊಟ್ಟಿರ್ಬೋದು. ಅಪೋಸಿಟ್ ಪಾರ್ಟಿ ಕಂಪೆನ್ಸೇಷನ್ ಇವರು ಜಾಸ್ತಿ ಅಂತ ಪೆನಾಲ್ಟಿ ಜಾಸ್ತಿ ಹಾಕಿದ್ದಾರೆ, ಕಂಪೆನ್ಸೇಷನ್ ಜಾಸ್ತಿ ಅಂತ ಆರ್ಡರ್ ಮಾಡಿದ್ದಾರೆ, ಅಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಅಪೋಸಿಟ್ ಪಾರ್ಟಿಗೆ ಅನಿಸ್ಬೋದು. ಯಾರು ಬೇಕಾದರೂ ಏನಾಗ್ಬೋದು, ಡಿಸ್ಸ್ಯಾಟಿಸ್ಫೈ ವಿತ್ ದ ಆರ್ಡರ್ ಆಫ್ ದ ಡಿಸ್ಟಿಕ್ ಫೋರಮ್ ಆಗಿರ್ಬೋದು. ಅವರಿಗೆ ಮುಂದೆ ಹೋಗೋಕ್ಕೆ ಅವಕಾಶ ಇದೆಯಾ? ಖಂಡಿತವಾಗ್ಲೂ ಇದೆ. ಎನಿ ಪರ್ಸನ್ ಅಗ್ರೀವ್ಡ್ ಬೈ ದ ಆರ್ಡರ್ ಆಫ್ ಡಿಸ್ಟಿಕ್ ಫೋರಮ್ ಕ್ಯಾನ್ ಗೋ ಫಾರ್ ಎನ್ ಅಪೀಲ್. ಎಲ್ಲಿ ಅಪೀಲ್ ಮಾಡಬೇಕು? ದೇ ಹ್ಯಾವ್ ಟು ಅಪೀಲ್ ಇನ್ ದ ಸ್ಟೇಟ್ ಕಮಿಷನ್ ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ಆರ್ಡರ್. 30 ದಿವಸದೊಳಗಡೆ ಅವರೇನು ಮಾಡಬೇಕು? ಸ್ಟೇಟ್ ಕಮಿಷನಲ್ಲಿ ಈ ಒಂದು ಆರ್ಡರ್ ಸರಿಯಾಗಿಲ್ಲ, ಇದಕ್ಕೆ ನನಗೆ ತೃಪ್ತಿ ತಂದಿಲ್ಲ ಅಂತ ಅವರು ಅಪೀಲ್ ಮಾಡಿದರೆ ಆ ಅಪೀಲ್ ಮತ್ತೆ ಸ್ಟೇಟ್ ಕಮಿಷನಲ್ಲಿ ಹೊಸದಾಗಿ ಮತ್ತೆ ಆರ್ಗ್ಯುಮೆಂಟು ಎಲ್ಲ ಸ್ಟಾರ್ಟ್ ಆಗ್ತವೆ. ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಡಿಸ್ಟಿಕ್ ಫೋರಮ್ ಅಂದರೆ ಏನು, ಡಿಸ್ಟಿಕ್ ಫೋರಮ್ನ ಕಂಪೋಸಿಷನ್ನು, ಆ ಮೆಂಬರ್ಸ್ಗಳ ಸೆಲೆಕ್ಷನ್ ಯಾವ ಥರ ಇರುತ್ತೆ, ಅವರ ಅಪಾಯಿಂಟ್ಮೆಂಟ್ ಯಾವ ಥರ ಮಾಡ್ತಾರೆ, ಕ್ವಾಲಿಫಿಕೇಷನ್ ಏನು, ಯಾವ ರೀತಿ ಒಂದು ಕಂಪ್ಲೇಂಟನ್ನು ಟ್ರೀಟ್ ಮಾಡುತ್ತೆ, ಜುರಿಸ್ಡಿಕ್ಷನ್ ಎಷ್ಟು, ಆರ್ಡರ್ ಏನಂತ ಕೊಡುತ್ತೆ, ಅದಕ್ಕೆ ಇರುವಂಥ ಪವರ್ಗಳೇನು, ಅಪೀಲ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಈ ಎಲ್ಲ ವಿಷಯಗಳನ್ನು ಡೀಟೇಲ್ಡಾಗಿ ತಿಳ್ಕೊಂಡ್ವಿ. ವಿಶೇಷವಾಗಿ ಡಿಸ್ಟಿಕ್ ಫೋರಮ್ ನಮ್ಮ ದಿನನಿತ್ಯ ಜೀವನದಲ್ಲಿ ಬರುವಂಥ ಹೆಚ್ಚು ಕಡಿಮೆ ನಮ್ಮ ದೂರುಗಳೆಲ್ಲ ವಿದಿನ್ 1 ಕೋಟಿ ಇರೋದರಿಂದ ಡಿಸ್ಟಿಕ್ ಫೋರಮ್ ಬಗ್ಗೆ ನಾವು ತಿಳ್ಕೊಂಡು ದೂರುಗಳು ಕೊಡೋದು, ಅದರ ಈ ಡಿಸ್ಟಿಕ್ ಫೋರಮ್ನ ಪ್ರಯೋಜನ ಪಡೆಯುವಂಥ ಅವಶ್ಯಕತೆ ನಿಮಗೆಲ್ಲರಿಗೂ ಇದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ರೆಫರೆನ್ಸ್ ಬುಕ್ಗಳು ಮತ್ತು ಲಿಂಕ್ ಕೊಟ್ಟಿದ್ದೀನಿ, ಅವು ಕೂಡ ಬಳಸ್ಕೋಬೋದು. ಮುಂದಿನ ಸೆಷನ್ನಲ್ಲಿ ನಾವು ಸ್ಟೇಟ್ ಕಮಿಷನ್ ಕುರಿತು ನೋಡೋಣ. ವಿಡಿಯೋ ನೋಡಿದಂಥ ತಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು.